ವೀಕ್ಷಕರೇ ನಮಸ್ಕಾರ. ನಾನಿವತ್ತಿರೋದು ಮೈಸೂರು ಕುವೆಂಪು ನಗರದಲ್ಲಿ. ಕುವೆಂಪು ನಗರಕ್ಕೆ ಇಂಟ್ರೊಡಕ್ಷನ್ನೇ ಬೇಡ. ಒನ್ ಆಫ್ ದಿ ರೆಪ್ಯೂಟೆಡ್ ಆ್ಯಂಡ್ ವೆರಿ ವೆಲ್ ನೋನ್ ರೆಸಿಡೆನ್ಷಿಯಲ್ ಏರಿಯಾಸ್ ಇದು ಮೈಸೂರದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದವರೇ ರಚಿಸಿರುವಂತಹ ಈ ರೆಸಿಡೆನ್ಷಿಯಲ್ ಲೇಔಟಲ್ಲಿ ನನ್ನ ಹಿಂಭಾಗದಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ಅಪಾರ್ಟ್ಮೆಂಟ್ಸ್ ಸೇಲ್ಗಿರುವಂಥದ್ದು. 5080 ಸೌತ್ ಈಸ್ಟ್ ಕಾರ್ನರ್ ಸೈಟ್ನಲ್ಲಿ 6 ಅಪಾರ್ಟ್ಮೆಂಟ್ಗಳು ಇರುವಂತಹ ಹೊಸದು ಬಿಲ್ಡಿಂಗ್ ಇದು. ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್. ಅಬೌಟ್ 1500 ಸ್ಕ್ವೇರ್ ಫೀಟ್ ಅಂದರೆ 1500 ಸ್ಕ್ವೇರ್ ಫೀಟ್ ಇರುವಂತಹ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ಗಳು ಸೇಲಿಗಿದೆ. ಕಾಮಗಾರಿ ಈಗ ಮುಗಿದಿದ್ದು, ಅಂದರೆ ದಿಸ್ ಇಸ್ ದ ಬ್ರ್ಯಾಂಡ್ ನ್ಯೂ ಅಪಾರ್ಟ್ಮೆಂಟ್ ಸೇಲ್ಗಿರುವಂಥದ್ದು. ಇಲ್ಲಿಗೆ ಇವಾಗ ಹಲವಾರು ವಿಡಿಯೋಗಳಲ್ಲಿ ಕೇಳಿದ್ರಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ ಅಂತ. ಹೌದು, ಇಲ್ಲಿಗೆ ಕಬಿನಿ ಮತ್ತು ಕಾವೇರಿ ವಾಟರ್ ಸಪ್ಲೈ ಇದೆ. ಪಾರ್ಕಿಂಗ್ ಏರಿಯಾ ಅಂದರೆ ಕವರ್ಡ್ ಪಾರ್ಕಿಂಗ್ ಇದೆ. ನಿಮ್ಮ ಹಿಂದೆ ಕಾಣಿಸ್ತಾ ಇದೆ ಕವರ್ಡ್ ಪಾರ್ಕಿಂಗ್ ಇದೆ. 24 ಅವರ್ಸ್ ಪವರ್ ಬ್ಯಾಕಪ್ ಇದೆ. ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್ ಮತ್ತು ಸ್ಕೂಲ್ಗಳು, ಕಾಲೇಜ್ಗಳು, ಶಾಪಿಂಗ್ ಸೆಂಟರ್, ಡಾಕ್ಟರ್ ಕ್ಲಿನಿಕ್, ಮೆಡಿಕಲ್ ಶಾಪ್ಸ್ ಇವೆಲ್ಲೂ ಸರಿಸುಮಾರು 100 to 200 ಮೀಟರ್ಸ್ ಒಳಗೆ ಇರುವಂತಹ ಬಹಳ ಸುಸರ್ಜಿತವಾಗಿರುವಂತಹ ಬಹಳ ಹಳೆಯ ರೆಸಿಡೆನ್ಷಿಯಲ್ ಲೇಔಟ್ ಇದು. ಕುವೆಂಪು ನಗರದಲ್ಲಿ ಸೇಲ್ಗಿರುವಂತಹ ಅಪಾರ್ಟ್ಮೆಂಟ್ಗಳು ನಿಮಗಾಗಿ ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋನ. ಸಂಪೂರ್ಣ ಈ ವಿಡಿಯೋನ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಸ್ನೇಹಿತರೆ, ನಿಮಗೆ ಸಂಪೂರ್ಣವಾಗಿ ಅಂದರೆ ನಿಮಗೆ ಅರ್ಥ ಆಗಲಿ ಹೇಗಿದೆ ಅಪಾರ್ಟ್ಮೆಂಟ್, ಯಾವ ಥರ ಕಟ್ಟಿದ್ದಾರೆ, ಎಲ್ಲಿದೆ ಅಂತ. ಅದಕ್ಕೆ ಒಳಗೆ ಹೋಗೋಕ್ಕೆ ಮುಂಚೆ ಅಪಾರ್ಟ್ಮೆಂಟನ್ನು ಸಂಪೂರ್ಣವಾಗಿ ತೋರ್ಸೋಕ್ಕೆ ಮುಂಚೆ ಒಂದು ಸರಿ ನೀವು ಈ ಲೊಕ್ಯಾಲಿಟಿನ ನೋಡಬಹುದು ಹೇಗಿದೆ, ಯಾವ ಥರ ಇದೆ ಅಂತ. ಬಹಳ ಸುಸರ್ಜಿತವಾಗಿರುವಂಥದ್ದು, ಅಂದರೆ ವೆರಿ ಕಾಮ್ ಆ್ಯಂಡ್ ವೆರಿ ವೆಲ್ ಪ್ಲ್ಯಾಂಡ್ ಆ್ಯಂಡ್ ವೆರಿ ವೆಲ್ ಮೇಂಟೈನ್, ನೀಟಾಗಿ ಮೇಂಟೈನ್ ಮಾಡಿರುವಂಥದ್ದು ನೋಡ್ಬೋದು. ಈ ಕಡೆ ಒಂದು ಭಾಗದಲ್ಲಿ ಸೌತ್ ಈಸ್ಟ್ ಕಾರ್ನರ್ ಇದು. ಸೊ ನಾನೀಗ ಒಳಗೆ ಹೋಗ್ತೀನಿ, ಪ್ರಾಪರ್ಟಿ ಒಳಗೆ ಹೇಗಿದೆ, ಏನು ಮಾಡಿದ್ದಾರೆ, ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ. ಈಗ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. UPS ಪಾಯಿಂಟ್ ಇದೆ, ಪವರ್ ಬ್ಯಾಕಪ್ ಪಾಯಿಂಟ್ ಕೊಟ್ಟಿದ್ದಾರೆ. ಲಿಫ್ಟ್ ಇದೆ. ಸೆಕ್ಯೂರಿಟಿಗೆ ಅಂದರೆ 24 hours ಸೆಕ್ಯೂರಿಟಿ ಇರಲಿಕ್ಕೆ ಇಲ್ಲಿ ಆಪ್ಷನ್ ಸಹ ಮಾಡಿದ್ದಾರೆ. ಸೊ ಮುಂದಿನ ಕಾಲದಲ್ಲಿ ಬಹಳ ಇನ್ನು ವೆರಿ ನಿಯರ್ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗಾಗಲೇ ಬಂದಿದೆ. ಅದಕ್ಕಾಗಿ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಸಹ ಇಲ್ಲಿ ಅಳವಡಿಸಿದ್ದಾರೆ. ನೋಡ್ಬೋದು ಚಾರ್ಜಿಂಗ್ ಪಾಯಿಂಟ್ಸ್, ವೆಹಿಕಲ್ನ ಇಲ್ಲೇ ಇಟ್ಟು ಚಾರ್ಜಿಂಗಿಗೆ ಚಾರ್ಜಿಂಗ್ ಪಾಯಿಂಟ್ ಸಹ ಕೊಟ್ಟಿರುವಂಥದ್ದು. ಇದಕ್ಕೆ ಆದಂತಂದರೆ ಈ ಅಪಾರ್ಟ್ಮೆಂಟ್ಗೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಸಹ ಮಾಡಿದ್ದಾರೆ. ಸೊ ಕಾವೇರಿ ವಾಟರ್ ಸಹ ಇದೆ, ಕಬಿನಿ ವಾಟರ್ ಇದೆ, ಪ್ಲಸ್ ಇಂಡಿಪೆಂಡೆಂಟ್ ಬೋರ್ವೆಲ್ ಸಹ ಮಾಡಿದ್ದಾರೆ. ನಾನು ಗ್ರೌಂಡ್ ಫ್ಲೋರಲ್ಲಿ ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ. 6 ಅಪಾರ್ಟ್ಮೆಂಟ್ಗಳಿದೆ. 6 ಅಪಾರ್ಟ್ಮೆಂಟ್ಗಳು ಪಾರ್ಕಿಂಗು. ಮತ್ತು ಈ ಕಡೆ ನೀವು ನೋಡ್ಬೋದು ಕಾರ್ಗಳನ್ನ, ಅಂದರೆ ನಿಮ್ಮ ವೆಹಿಕಲ್ನ ನಿಲ್ಲಿಸಿದ್ರೆ ವಾಶ್ ಮಾಡಲಿಕ್ಕೆ ಅಂತ ನಲ್ಲಿಗಳು 1 2 3 4 5 ನಲ್ಲಿಗಳನ್ನ ಕೊಟ್ಟಿದ್ದಾರೆ. ಸೊ ಟ್ಯಾಪ್ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ನೀರನ್ನ ಎಕ್ಸಿಟ್ ಆಗಲಿಕ್ಕೂ ಸಹ ಇಲ್ಲಿ ಎಕ್ಸಿಟ್ ಪಾಯಿಂಟ್ಗಳನ್ನ ಸಹ ಕೊಟ್ಟಿದ್ದಾರೆ. ಸೊ ನೌ ಐ ಕ್ಯಾನ್ ಟೆಲ್ ದಿಸ್ ಇಟ್ಸ್ ಎ ವೆರಿ ವೆಲ್ ಪ್ಲ್ಯಾಂಡ್. ಸೆಕ್ಯೂರಿಟಿ ಇದೆ ಗ್ರೌಂಡ್ ಫ್ಲೋರ್ಲೆ. ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ವಾಶ್ಗೆ, ನೀರಿಗೆ ಅದರ ಅವಕಾಶ ಮಾಡಿದ್ದಾರೆ. ಎಕ್ಸಿಟ್ ನೀರನ್ನ ಆಚೆ ಹೋಗಲಿಕ್ಕೂ ಸಹ ಇಲ್ಲಿ ಮಾಡಿದ್ದಾರೆ. ಸೊ ಇವೆಲ್ಲವೂ ಸುಸರ್ಜಿತವಾಗಿರುವಂತಹ ಅಪಾರ್ಟ್ಮೆಂಟ್ ಇದು ಸೇಲ್ಗಿದೆ. ಬನ್ನಿ, ನಾನಿವಾಗ ಫಸ್ಟ್ ಫ್ಲೋರ್ಗೆ ಹೋಗಿ ಒಂದು 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ಹೇಗಿದೆ, ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ. ಬನ್ನಿ. ನೀವು ನೋಡ್ಬೋದು ಎಷ್ಟು ದೊಡ್ಡ ಸೈಜ್ ಡೋರ್ ಅಂತ. ಬಹಳ ಬಿಗ್ ಸೈಜ್ ಡೋರ್ ಇದು. ಸೊ ಬನ್ನಿ ಒಳಗೆ. ಬಹಳ ವಿಶಾಲವಾಗಿರುವಂತಹ ಹಾಲ್ ಇದೆ. ಸೊ ಇಲ್ಲಿ ಈಸಿಲಿ ನೀವು ಅರೌಂಡ್ ಒಂದು 10 ಸೀಟರ್ ಸೋಫಾ ಹಾಕ್ಕೋಬೋದು. ಒಂದು ಸೈಡಲ್ಲೇ ಈ ಭಾಗದಲ್ಲಿ ನೀವು ಡೈನಿಂಗ್ ಟೇಬಲ್ನ ಅರೇಂಜ್ ಮಾಡ್ಕೋಬೋದು. ದಿಸ್ ಈಸ್ ಎ 1500 ಅಂದರೆ 1500 ಸ್ಕ್ವೇರ್ ಫೀಟ್ ಇರುವಂತಹ 2 ಬೆಡ್ರೂಮ್ ಅಪಾರ್ಟ್ಮೆಂಟು. ನಾನು ಹಾಲ್ ತೋರಿಸ್ದೆ ನಿಮಗೆ. ಕೆಳಗೆ ಗ್ರೌಂಡಲ್ಲಿ ಪಾರ್ಕಿಂಗ್ ಸ್ಪೇಸ್ ನೋಡಿದ್ರೆ. ಬನ್ನಿ ಈಗ ರೂಮ್ ಒಳಗೆ ಹೋಗೋಣ. ಸೊ ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಅಪಾರ್ಟ್ಮೆಂಟ್. ಯಾಕೆ ಇದನ್ನು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೊಂದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡಿ ನೀವು ಇದೇನು ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ, ದಿಸ್ ಈಸ್ ವೇರ್ ಯು ಕ್ಯಾನ್ ಮೇಕ್ ಯುವರ್ ವಾರ್ಡ್ರೋಬ್ಗಳನ್ನ ಮಾಡ್ಕೊಳ್ಳಿಕ್ಕೆ ಅಂತಲೇ ಆಪ್ಷನ್ ಮಾಡಿದ್ದಾರೆ. ಅಟ್ಟ
ಇದನ್ನು ಕವರ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೀವು ನಿಮ್ಮ ವಾರ್ಡ್ರೋಬ್ ಮಾಡ್ಕೋಬೋದು. ಒಂದು ಕಿಟಕಿ ಕೊಟ್ಟಿದ್ದಾರೆ, ಮೇಲೆ ವೆಂಟಿಲೇಟರ್ಸ್ ಇದೆ, AC ಪಾಯಿಂಟ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ನ ಅಂದರೆ ಲೈಟಿಂಗ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಇದು ಬಾಲ್ಕನಿ, ನೀವು ನೋಡ್ಬೋದು. ಬಾಲ್ಕನಿ ನಮ್ಮ ಕ್ಯಾಮ್ರಾದವ್ರು ತೋರಿಸ್ತಾರೆ ನಿಮಗೆ ಬಾಲ್ಕನಿ, ಮತ್ತು ವ್ಯೂ ಆಫ್ ದಿ ಪ್ರಾಪರ್ಟಿ ಆಚೆದು ಹೇಗಿದೆ ಅಂತ ತೋರಿಸ್ತಾರೆ ಫುಲ್ಲಾಗಿ. ನೀವು ನೋಡ್ತಾ ಇರೋಂಥದ್ದು ಕುವೆಂಪು ನಗರ, ಇದು ಮೈಸೂರು. ಸೊ ಬನ್ನಿ, ದಿಸ್ ಈಸ್ ದಿ ಬಾತ್ರೂಮ್. ನೋಡಿ, ಭಾಳ ಸ್ಪೇಷಿಯಸ್ ಆಗಿದೆ ಬಾತ್ರೂಮು. ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಶವರ್ ಭಾಳ ಒಳ್ಳೆ ಕ್ವಾಲಿಟಿ, ಜಾಗ್ವಾರ್ ಫಿಟ್ಟಿಂಗ್ಸ್ದು ವಾಟರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ವಾಟರ್ ಹೀಟರ್ಗೆ ಆಪ್ಷನ್ ಕೊಟ್ಟಿದೆ, ವೆಂಟಿಲೇಟರ್ಸ್ ಇದೆ, ಸಿಂಗಲ್ ಪೀಸ್ ಕನ್ಸೀಲ್ಡ್ ಕಮೋಡ್ ಇದೆ, ಸಿಂಕ್ ಇದೆ, ಡೋರ್ ಇದೆ, ವಾಟರ್ ಪ್ರೂಫ್ ಡೋರ್ಸ್ಗಳನ್ನ ಕೊಟ್ಟಿದ್ದಾರೆ. ಬಹಳ ಗೇಜು ಆಫ್ ದ ಡೋರ್ಸ್, ಏನು ನೀವು ಡೋರ್ಗಳು ನೋಡ್ತಾ ಇದ್ದೀರಾ ಇದೆಲ್ಲ ಬಹಳ ಹೈ ಕ್ವಾಲಿಟಿ ಡೋರ್ಸು, ಮತ್ತು ಹ್ಯಾಂಡಲ್ಗಳು ಅಷ್ಟೇ ಬಹಳ ಹೈ ಕ್ವಾಲಿಟಿ ಇದೆ ಇದು. ಸೊ ಮೂವಿಂಗ್ ಟು ದಿ ರೂಮ್ ನಂಬರ್ 2 ಬನ್ನಿ. ಇದು ರೂಮ್ ನಂಬರ್ 2. ಇದನ್ನು ಐ ಕಾಲ್ ದಿಸ್ ಆಸ್ ದಿ ರೂಮ್ ನಂಬರ್ 2. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ, ಒಂದು ಕಾಮನ್ ಇದೆ, ಅದನ್ನು ತೋರಿಸ್ತೀನಿ. ಇದಕ್ಕೆ ಬಾಲ್ಕನಿ ಇದೆ, ಅದಕ್ಕೂ ಬಾಲ್ಕನಿ ಇದೆ, ಇದಕ್ಕೂ ಸಹ ನೀವು ನೋಡ್ಬೋದು ಬಾಲ್ಕನಿ ಇದೆ. ಸೊ ವ್ಯೂ ಆಫ್ ದಿಸ್ ಪ್ರಾಪರ್ಟಿ ಫ್ರಮ್ ದಿ ಬಾಲ್ಕನಿ. ಬಾಲ್ಕನಿಯಿಂದ ನೀವು ನೋಡ್ತಾ ಇರುವಂಥದ್ದು ಪ್ರಮತಿ ಶಾಲೆ, ಕುವೆಂಪು ನಗರ, ಮೈಸೂರು. ಇದು ಸೇಲ್ಗಿರುವಂತಹ ಅಪಾರ್ಟ್ಮೆಂಟಲ್ಲಿ ನಾನು ಇದ್ದೀನಿ. ದಿಸ್ 2 ಬೆಡ್ರೂಮ್ ಅಪಾರ್ಟ್ಮೆಂಟ್, 1500 ಸ್ಕ್ವೇರ್ ಫೀಟ್ ಇದೆ. ಇಲ್ಲೂ ಅಷ್ಟೇ ನೀವು ನೋಡ್ಬೋದು, ಸಜ್ಜಾ ಮಾಡಿದ್ದಾರೆ. ವಾರ್ಡ್ರೋಬ್ನ ನೀವು ಮಾಡ್ಕೋಬೇಕು, ಮೇಲ್ಗಡೆ ಸಜ್ಜಕ್ಕೆ ಅಟ್ಟನ್ನು ಕ್ಲೋಸ್ ಮಾಡ್ಬೋದು. ಲಾಫ್ಟ್ ಅಂತ ಏನು ಹೇಳ್ತೀವಿ ಅದೇನೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಗಿದೆ ಅಂತ ಹೇಳಿದೆ. ಡೋರು ಭಾಳ ಒಳ್ಳೆ ಕ್ವಾಲಿಟಿದಿದೆ. ದಿಸ್ ಇಸ್ ದಿ ಕಾಮನ್ ಬಾತ್ರೂಮ್. ಬನ್ನಿ ನೋಡಿ ಎಷ್ಟು ವಿಶಾಲವಾಗಿದೆ ಕಾಮನ್ ಬಾತ್ರೂಮ್. ಅಂದರೆ ನಿಮ್ಗೆ ಎಲ್ಲೂ ಅಡಚಣೆ ಅನ್ಸಲ್ಲ. ಕನ್ಸೀಲ್ಡ್ ಕಮೋಡ್ ಇದೆ, ಶವರ್ ಈಗಾಗಲೇ ಅಳವಡಿಸಿದ್ದಾರೆ, ವಾಟರ್ ಹೀಟರ್ಗೆ ಅವಕಾಶ ಮಾಡಿದ್ದಾರೆ, ಜಾಗ್ವಾರ್ ಫಿಟ್ಟಿಂಗ್ ಇದೆ, ಸಿಂಕ್ ಇದೆ, ನನ್ನ ಹಿಂಭಾಗದಲ್ಲಿ ವೆಂಟಿಲೇಟರ್ ಇದೆ, ತಾರಸಿ ತನಕ ಅಂದರೆ ಸೀಲಿಂಗ್ ತನಕನೂ, ರೂಫ್ ತನಕನೂ ವಿಟ್ರಿಫೈಡ್ ಟೈಲ್ಸ್ ಹಾಕಿದರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ, ಈಸಿಯಾಗಿ ಮೂವ್ ಆಗ್ಬೋದು, ಯಾವುದೇ ಥರ ಅಡಚಣೆ ಇಲ್ಲ ಒಳಗೆ. ಸೊ ದಿಸ್ ಈಸ್ ಬಾತ್ರೂಮ್ ನಂಬರ್ 2. 2 ರೂಮ್ ನೋಡಿದ್ರಿ, ಪಾರ್ಕಿಂಗ್ ಏರಿಯಾ ನೋಡಿದ್ರಿ, ಕೆಳಗೆ 2 ರೂಮ್ ನೋಡಿದ್ರಿ, ಹಾಲ್ ನೋಡಿದ್ರಿ, ಡೈನಿಂಗ್ ಏರಿಯಾ ಆಯಿತು. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಮ್ಯಾಸಿವ್ ಕಿಚನ್ ಏರಿಯಾ. ನೀವು ಇನ್ನೊಂದು ಡೈನಿಂಗ್ ಟೇಬಲ್ನು ಇಲ್ಲಿ ಹಾಕ್ಕೊಂಡ್ರೂ ಸಹ ದಿಸ್ ದ ಮ್ಯಾಸಿವ್ ಕಿಚನ್ ಏರಿಯಾ. ಏನು ಮಾಡಿದ್ದಾರೆ ಅಂತಂದರೆ ನೋಡಿ, ಏನು ಇವರು ಒಂದು ಕಟ್ಟೆ ಥರ ಕಟ್ಟಿದ್ದಾರೆ ಮೇಲ್ಗಡೆ, ಎಲ್ ಶೇಪಲ್ಲಿದೆ. ನೀವು ಫುಲ್ ಸೈಜು ಸರಿಸುಮಾರು 15 ಅಡಿ ಬೈ 8 ಅಡಿ, 15 ಬೈ 8, 15 ಬೈ 8 ಎಲ್ ಶೇಪಲ್ಲಿ ನೀವು ಗ್ರನೈಟ್ ಹಾಕಿ ಸ್ಲ್ಯಾಬ್ ಮಾಡ್ಕೋಬೋದು. ಕಿಚನ್ ಸ್ಲ್ಯಾಬ್, ಮಾಡ್ಯುಲರ್ ಕಿಚನ್ ಮಾಡ್ಬೋದು. ಸಿಂಕಿಗೆ ಎಕ್ಸಿಟ್ ಇನ್ಲೆಟ್ ಮತ್ತು ಎಕ್ಸಿಟ್ ವಾಟ್ರು ಮತ್ತು ವಾಟರ್ ಪ್ಯೂರಿಫೈಯರ್ಗೆ ಇವರು ಮಾಡಿದ್ದಾರೆ, ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಕಿಟಕಿ ಇದೆ. ಸೊ ದಿಸ್ ಇಸ್ ದಿ ಕಿಚನ್ ಏರಿಯಾ. ಓಕೆ, ಕಿಚನ್ ಏರಿಯಾ ಪಕ್ಕದಲ್ಲೇ ಇನ್ನೂ ಒಂದು ಬಾಲ್ಕನಿ ಇದೆ. ನಾನು ಈಗಾಗಲೇ ಇದು 3ನೇ ಬಾಲ್ಕನಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾ ಇರೋದು. ದಿಸ್ ಇಸ್ ದ ವ್ಯೂ ಫ್ರಮ್ ದ ಬಾಲ್ಕನಿ. ನೀವು ನೋಡ್ಬೋದು, ಅದು ಪ್ರಮತಿ ಶಾಲೆ, ಮೈಸೂರಿನ ಹೆಸರಾಂತ ಕುವೆಂಪು ನಗರದಲ್ಲಿದ್ದ ವಿದ್ಯಾಸಂಸ್ಥೆ ಆದ ಪ್ರಮತಿ. ಇದು ದಿಸ್ ಇಸ್ ದ ವ್ಯೂ ಆಫ್ ದ ಫ್ರಂಟ್ ಬಾಲ್ಕನಿಯಿಂದ ಕಾಣ್ತಾ ಇರುವಂತಹ ವ್ಯೂ ಇದು. ಬನ್ನಿ, UPVC ವಿಂಡೋಸ್ ಹಾಕಿದ್ದಾರೆ ಇಲ್ಲೆಲ್ಲ. ಓಕೆ, ಅದಾದ ನಂತರ ಇದು ಸ್ಟೋರ್ ರೂಮ್. ನೀವು ಸ್ಟೋರ್ ರೂಮ್ ಆದರೂ ಮಾಡ್ಕೋಬೋದು. ಬೇಡ ಅಂದಲ್ಲಿ ನಮಗೆ ಸ್ಟೋರ್ ರೂಮ್ ಅವಶ್ಯಕತೆ ಇಲ್ಲ, ಬಹಳ ದೊಡ್ಡದಾಗಿರೋದ್ರಿಂದ. ಯಾವುದು ಕಿಚನ್ ಏರಿಯಾ ಬಹಳ ದೊಡ್ಡದಾಗಿರೋದ್ರಿಂದ, ಬಹಳ ಸ್ಪೇಸ್ ಇರೋದ್ರಿಂದ ನೀವಲ್ಲೇ ಇಟ್ಕೋತೀನಿ, ಇಲ್ಲೇ ಮಾಡ್ಕೋತೀನಿ ಸ್ಟೋರೇಜ್ ಸ್ಪೇಸ್ನ ಅಂದರೆ ಇದನ್ನು ಪೂಜಾ ರೂಮಾಗಿ ಕನ್ವರ್ಟ್ ಮಾಡ್ಕೋಬೋದು. ದಿಸ್ ಈಸ್ ಫೇಸಿಂಗ್ ಈಸ್ಟ್. ಓಕೆ, ನೀವು ಇದನ್ನು ಪೂಜಾ ಕನ್ವರ್ಟ್ ಮಾಡ್ಕೊಳ್ತೀರ, ಸ್ಟೋರ್ ರೂಮ್ ಬೇಡ ಅಂದಲ್ಲಿ ಸ್ಟೋರ್ ರೂಮಾಗೂ ಕನ್ವರ್ಟ್ ಮಾಡ್ಕೋಬೋದು. ಬನ್ನಿ, ನಾನು ಇವಾಗ ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ. ನೋಡಿ, ಇಲ್ಲೂ ಅಷ್ಟೇ UPVC ವಿಂಡೋಸ್ನ ಹಾಕಿದ್ದಾರೆ. ಫುಲ್ ಸ್ಲೈಡಿಂಗ್ UP ವಿಂಡೋಸು, ಕವರ್ಡು, ಗಾಳಿ ಮತ್ತು ಬೆಳಕಿಗೆ ಪ್ರೊಟೆಕ್ಷನ್ ಇದೆ. ಮಸ್ಕಿಟೋ ಮೆಶ್ ಹಾಕಿದ್ದಾರೆ, ಗ್ಲಾಸ್ ಇದೆ, ಮತ್ತು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಫಾರ್ ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ದೊಡ್ಡ ಪಾತ್ರೆ ತೊಳೆಯೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ಮತ್ತು ವಾಷಿಂಗ್ ಮಿಷಿನ್ ಪಾಯಿಂಟ್ 2 ಅಂದರೆ ನೀವು ಡಿಶ್ ವಾಷರ್ ಇಟ್ಕೋಬೇಕು ಅಂತಂದ್ರೂ ಸಹ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಸಿಲಿಂಡರ್ ನೋಡಿ, ಇಲ್ಲೇ ಸಿಲಿಂಡರ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಸಿಲಿಂಡರ್ ತಂದಿದ್ದು ಒಳಗೆ ಇಲ್ಲೇ ಇಟ್ಟರೆ ನೀವು ಸಿಲಿಂಡರ್ಗೆ ಅಲ್ಲಿಗೆ ಬರ್ನಿಂಗ್ ಅಂದರೆ ನಿಮ್ಮ ಸ್ಟವ್ ಏನಿರುತ್ತೆ ಒಳಗೆ ಕಿಚನ್ ಏರಿಯಾಗೆ ಬರೋ ಥರ ಇಲ್ಲಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಪ್ರಾಪರ್ಟಿ. ನೀವೇನು ನೋಡ್ತಾ ಇದ್ದೀರಾ. ಇನ್ನೊಂದು ವಿಷಯ ಹೇಳೋದು ಮರೆತುಬಿಟ್ಟಿದೆ, ಫ್ಲೋರಿಂಗು ನೀವು ನೋಡ್ಬೋದು. ಈಗ ಫ್ಲೋರಿಂಗ್ ಆಫ್ ದ ಪ್ರಾಪರ್ಟಿ ಎಲ್ಲ ವಿಟ್ರಿಫೈಡ್ ಹಾಕಿದ್ದಾರೆ. ಭಾಳ
ಚೆನ್ನಾಗಿದೆ. ಗಾಳಿ ಮತ್ತು ಬೆಳಕು ಈ ಪ್ರಾಪರ್ಟಿ ವಿಡಿಯೋ ಮಾಡಬೇಕಾದ್ರೆ ಸ್ನೇಹಿತರೆ ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡದೆ ಮಾಡಿರುವಂತಹ ವಿಡಿಯೋ ಇದು. ಅಂದರೆ ಏನು ಇವರು ಬಿಲ್ಡರ್ ಏನು ಲೈಟ್ಗಳು ಹಾಕಿದರೆ ನಾನು ಇವತ್ತಿನ ಸಹ ಆ ಲೈಟ್ಗಳನ್ನೂ ಸಹ ಆನ್ ಮಾಡಿಲ್ಲ, ಹಾಗೇ ಇದೆ. ಬಟ್ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಗಾಳಿ ಮತ್ತು ಬೆಳಕಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಅಂತ ನಾನು ಈ ವಿಚಾರದಲ್ಲಿ ನಾನು ಹೇಳಬೇಕು. ಸೊ ಮೈಸೂರು ಕುವೆಂಪು ನಗರದಲ್ಲಿ ಸೇಲ್ಗಿರುವಂತಹ 6 ಯೂನಿಟ್ ಇದೆ. ಅಂದರೆ ದಿಸ್ ಬಿಲ್ಡಿಂಗ್ ಕನ್ಸಿಸ್ಟ್ ಆಫ್ 6 ಯೂನಿಟ್ಸ್. ಓಕೆ, ಈಚ್ ಹೌಸ್ ಈಸ್ ಅಬೌಟ್ 1500 to 1550 ಸ್ಕ್ವೇರ್ ಫೀಟ್ ಆಫ್ ಲಿವಬಲ್ ಏರಿಯಾ, ಅಂದರೆ ಕಾರ್ಪೆಟ್ ಏರಿಯಾ. ಆ್ಯಂಡ್ ಆಲ್ ಆಫ್ ದೀಸ್ ಆರ್ ಆಫ್ 2 BHK, ವೆರಿನ್ 3 ಬಾಲ್ಕನಿ ಇದೆ. ದರ್ ಇಸ್ ಅ ಕಿಚನ್ ಏರಿಯಾ, 2 ಡೈನಿಂಗ್ ಏರಿಯಾ, 1 ಕಾಮನ್ ವಾಶ್ರೂಮ್ ಇದೆ. ದಿಸ್ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ನಾಟ್ ಅ ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್, ಇಟ್ ಇಸ್ ಅ ಸೆಮಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್. ಓಕೆ, ನೀವು ಮಾಡ್ಯುಲರ್ ಕಿಚನ್ಗಳು, ವಾರ್ಡ್ರೋಪು, TV ಕ್ಯಾಬಿನೆಟ್ಸ್ ಇವುಗಳನ್ನೆಲ್ಲ ನೀವು ಮಾಡ್ಕೋಬೇಕು. ನಮ್ಮ ಕೈಯಲ್ಲಿ ಆಗಲ್ಲ ಮಾಡ್ಕೊಳ್ಳೋಕ್ಕೆ. ಅಂದರೆ ಇದರ ಕಟ್ಟಿರುವಂತಹ ಬಿಲ್ಡರೇ, ಅಂದರೆ ಇದನ್ನು ಯಾರು ಹೂಎವರ್ ಹ್ಯಾಸ್ ಬಿಲ್ಟ್ ದಿಸ್ ಪ್ರಾಪರ್ಟಿ, ಹೂ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ದಿಸ್ ಹೋಲ್ ಅಪಾರ್ಟ್ಮೆಂಟ್ ಕ್ಯಾನ್ ಅಸಿಸ್ಟ್ ಯು ವಿತ್ ದಿ ಕಂಪ್ಲೀಷನ್ ಆಫ್ ದ ಇಂಟೀರಿಯರ್ಸ್. ಇದ್ರ ಬಗ್ಗೆ ಅಂದರೆ ಇದರ ಸಂಪೂರ್ಣ ಮಾಹಿತಿ ನಾವು ಈ ಪ್ರಾಪರ್ಟಿ ನೋಡಬೇಕು, ಎಲ್ಲಿದೆ. ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್ ಆಫ್ ದಿಸ್ ಪ್ರಾಪರ್ಟಿ ಯು ಕ್ಯಾನ್ ಕಾಲ್ ಅಸ್ ಆರ್ ವಾಟ್ಸ್ಆ್ಯಪ್ ಅಸ್ ಆನ್ ದ ಗಿವನ್ ನಂಬರ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ನಾನು ಸಿಗ್ತೀನಿ. ಐ ಮೀಟ್ ಯು ಅಗೇನ್ ವಿತ್ ಅನದರ್ ಪ್ರಾಪರ್ಟಿ ಫ್ರಮ್ ಮೈಸೂರು. ದಿಸ್ ಸುಪ್ರೀತ್ ಸೈನಿಂಗ್ ಆಫ್. ಸಿ ಯು ಅಗೇನ್. ಬಾಯ್.